ಹೀಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಶೇರ್ ಕೊಡಿ. ನಾವು ವೆಹಿಕಲಲ್ಲಿ ಬರ್ತೀನಿ ಅಂದರೆ ಈ ರೂಟಿಗೆ ಸ್ಟಾಪ್ ಮಾಡೋಕೆ ಹೋಗಲಿಲ್ಲ. ನಮ್ದು ಆಲ್ರೆಡಿ ಲೇಟ್ ಆಗಿರೋದ್ರಿಂದ ನಾವು ಹಾಗೇನೆ ಹೋಗ್ಬಿಟ್ವಿ. ಇದರಿಂದ ನೀವು ಒಳಗಡೆ ಇನ್ನೂ 10 ಕಿಲೋಮೀಟರ್. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕವಿ ಸಂತು ಯೂಟ್ಯೂಬ್ ಚಾನಲ್. ಹಾಯ್ ಸರ್ಪ್ರೈಸಿಂಗ್ಲಿ ನನಗೆ ವಿಷಯನೇ ಗೊತ್ತಿದ್ದಿಲ್ಲ. ನೈಟ್ ಹೇಳಿದ್ದು ಬೆಳಗ್ಗೆ 5 ಗಂಟೆಗೆ ರೆಡಿ ಆಗಬೇಕು ಅಂತ. ಇವಾಗ ಟೈಮ್ ನೋಡ್ತಿರ್ಬೋದು 8 ಗಂಟೆ. ಬಂದ್ಬಿಟ್ಟು ಟಿಫಿನ್ ಮಾಡಿಕೊಂಡು ಮೇಲ್ಗಡೆ ಹತ್ತಾ ಇದ್ವಿ. ಬರ್ಬೇಕಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಆಗಿಲ್ಲ. ಕ್ಲಿಪ್ಪಿಂಗ್ಸ್ ಇದಾವೆ, ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ವಾಯ್ಸ್ನ ಡಬ್ ಮಾಡ್ತಾ ಇದ್ದೀನಿ. ನನಗೆ ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ. ನಾವು ಆ್ಯಕ್ಚುಲಿ 5 o'clockಗೆ ಮನೆ ಬಿಡಬೇಕಿತ್ತು, ಆದರೆ 6:30ಗೆ ಬಿಟ್ಟಿದ್ದು. ಹಾಗಾಗಿ ನಾನು ಇಲ್ಲಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೋತಾ ಹೋಗ್ತೀನಿ ಆ್ಯಂಡ್ ಕ್ಲಿಪ್ಪಿಂಗ್ಸಿಗೆ ಮ್ಯೂಸಿಕ್ ಕೂಡ ಆ್ಯಡ್ ಮಾಡಿರ್ತೀನಿ. ಇದು ಕಪತ್ ಮಲ್ಲೇಶ್ವರ ದೇವಸ್ಥಾನಕ್ಕೆ ಎಂಟ್ರೆನ್ಸ್. ಇದು ನಾವಿಲ್ಲಿ ಸ್ಟಾಪ್ ಮಾಡೋಕೆ ಹೋಗಲಿಲ್ಲ. ನಮ್ದು ಆಲ್ರೆಡಿ ಲೇಟ್ ಆಗಿರೋದ್ರಿಂದ ನಾವು ಹಾಗೇನೆ ಹೋಗ್ಬಿಟ್ವಿ. ಇದರಿಂದ ನೀವು ಒಳಗಡೆ ಇನ್ನೂ 10 ಕಿಲೋಮೀಟರ್ ಅಷ್ಟು ಒಳಗೆ ಹೋಗ್ಬೇಕಾಗುತ್ತೆ. ನಾವು ದೇವಸ್ಥಾನಕ್ಕೆ ಬಂದು ನಾವಿಲ್ಲಿ ಕೆಳಗಡೆ ಟಿಫಿನ್ ಮಾಡಿಕೊಂಡು ಮೇಲೆ ಹೋದ್ವಿ. ನಾನು ಹೇಳಿದೆ ಆ್ಯಕ್ಚುಲಿ ಬೇಡ, ಬಂದಮೇಲೆ ಮಾಡೋಣ ಅಂತ. ಬೇಡ, ಹತ್ತೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಇಲ್ಲೇ ಕೆಳಗಡೆನೆ ಟಿಫಿನ್ ಮಾಡ್ಕೊಂಡು ಹೋದ್ವಿ. ನೋಡ್ತಿರ್ಬೋದು ಇಲ್ಲಿ ಕಾಣಿಸ್ತಿದೆ ಅಲ್ಲ, ಇದೇನೆ ದೇವಸ್ಥಾನ. ನಾವಿನ್ನು ಮೇಲ್ಗಡೆ ಹೋಗ್ಬೇಕು. ನೋಡ್ತಿರ್ಬೋದು ನೇಚರ್ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ. ಇದು ಕಪತ್ ಮಲ್ಲೇಶ್ವರ ದೇವಸ್ಥಾನ. ನಾವು ಮೊದಲು ದೇವರ ದರ್ಶನಕ್ಕೆ ಹೋಗಲಿಲ್ಲ. ಮೊದಲು ಮೇಲ್ಗಡೆ ಹೋಗಿ ಬರೋಣ ಅಂದ್ಬಿಟ್ಟು ಸೀದಾ ಮೇಲ್ಗಡೆ ಹೊಂಟ್ವಿ. ಬರಬೇಕಾದ್ರೆ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ಟಿಕೆಟ್ ಕೌಂಟರ್ ಇದೆ. ಹೋಗ್ಬಿಟ್ಟು ನಮ್ಮ ಮನೆಯವರು ಟಿಕೆಟ್ ತಗೋತಿದ್ದಾರೆ. ಹೇ ಮಮ್ಮಿ ಎದ್ದೆ. ನೋಡೋದಕ್ಕೆ ಈಸಿ ಅನ್ನಿಸ್ಬೋದು, ಬಟ್ ಹತ್ತೋದಕ್ಕೆ ನನಗೆ ತುಂಬಾನೇ ಹೆವಿ ಅನ್ನಿಸ್ತು. ಪಾಪ ನಾನು ಒಬ್ಬಳೆ ಹತ್ತೋದಕ್ಕೇನೆ ಇಷ್ಟೊಂದು ಸರ್ಕಸ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಕೆಳಗಿಂದ ಹಿಡಿದು ಮೇಲೆವರೆಗೂ ಪಾಪನ್ ಕರ್ಕೊಂಡು ಹತ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇಳಿಬೇಕಾದ್ರೂ ಕೂಡ ಅವ್ರ ಹತ್ರನೇ ಇದ್ಲು. ನಂಗೆ ಕಂಫರ್ಟಬಲ್ ಆಗಲ್ಲ ಅಂದ್ಬಿಟ್ಟು ಆಗ್ತಿಲ್ಲ ಗೈಸ್. ಮೇಲೆ ಹೋಗ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮಮ್ಮಿ ಮಮ್ಮಿ ಓ ಮಮ್ಮಿ ಮಮ್ಮಿ
ಫೈನಲಿ ಮೇಲೆ ಬಂದ್ವಿ ಗ್ಯಾಸ್. ಈ ಕಡೆ ನಾವು ಇವಾಗ ನಡ್ಕೊಂಡ್ ಬಂದ್ವಲ್ಲ, ಆ ರೂಟ್ ಇದು ಬೆಟ್ಟ ಹತ್ತೋದು. ನಾವು ವೆಹಿಕಲ್ ಅಲ್ಲಿ ಬರ್ತೀನಿ ಅಂದ್ರೆ ಈ ರೂಟ್ ಇದೆ. ವೆಹಿಕಲ್ ಎಲ್ಲ ಇಲ್ಲಿ ಪಾರ್ಕ್ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟೊಂದ್ ಜನ ಇದ್ದಾರೆ ಅಂದ್ಬಿಟ್ಟು. ಇದು ನಾವು ಬಂದಿದ್ ರೂಟು ಬೆಟ್ಟ ಹತ್ಕೊಂಡು. ಇದು ಗಾಳಿಗುಡ್ಡ ಬೆಟ್ಟ ಅಂದ್ಬಿಟ್ಟು ಇಲ್ಲಿ ಒಂದು ಬಟರ್ಫ್ಲೈದು ಸ್ಟ್ಯಾಚು ಇದೆ. ನಾವಿಲ್ಲಿ ಫೋಟೋಸ್ ಮತ್ತೆ ವಿಡಿಯೋಸ್ ತಗೊಂಡು ಇಲ್ಲಿಂದ ನೆಕ್ಸ್ಟ್ ಕಪ್ಪತ್ಗುಡ್ಡ ವನ್ಯಜೀವ ಧಾಮ ಕಡೆ ಹೊರಟ್ವಿ. ಇಲ್ಲಿಂದ ನೆಕ್ಸ್ಟ್ ನಾವು ಮೇಲೆ ಹತ್ತಷ್ಟರಲ್ಲಿ ಫುಲ್ ಸುಸ್ತಾಗಿ ಹೋಗಿದ್ದೀನಿ ಗೈಸ್. ಥಂಡಿ ಗಾಳಿಗೆ ಕಿವಿ ಎಲ್ಲ ಒಂಥರ ಗುಂಗ್ ಅಂತ ಇದೆ. ಬಟ್ ಇವ್ರು ನನ್ನ ಬಿಟ್ಟು ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ಅಪ್ಪ ಮಗಳು. ವಾ, ಮುಂದೆ ವ್ಯೂ ಚೆನ್ನಾಗಿದೆ ಅನ್ನಿಸ್ತಿದೆ. ಬನ್ನಿ ತೋರಿಸ್ತೀನಿ. ಇದೊಂಥರ ಹುಳಿ ನೋಡಿ ಗೈಸ್, ಯಾವ ತರ ಇದೆ. ನಾನು ಪಲ್ಯ ಅನ್ಕೊಂಡಿ, ಅದು ಪಾಸ್. ಇಲ್ಲಿಂದ ನಾನು ಕಪ್ಪತ್ಗುಡ್ಡ ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡ್ಕೊತಾ ಹೋಗ್ತೀನಿ. ನೇಚರ್ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ನೋಡಿ, ಎಂಜಾಯ್ ಮಾಡಿ. ದೇವಸ್ಥಾನದ ಒಳಗಡೆ ಫೋಟೋ ವಿಡಿಯೋಗೆ ಅಲ್ಲೋ ಇರಲಿಲ್ಲ. ಸೊ ಹಂಗಾಗಿ ನಂಗೆ ಒಳಗಿಂದು ವಿಗ್ರಹದ್ದು ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡೋಕ್ ಆಗ್ತಿಲ್ಲ. ಸಾರಿ ಫ್ರೆಂಡ್ಸ್. ದೇವರ ದರ್ಶನ ಮುಗಿಸ್ಕೊಂಡು ಫೈನಲ್ ಆಗಿ ನಾವು ಇಲ್ಲಿಂದ ಹೊರಟ್ವಿ. ವಿಡಿಯೋಸ್ ಕ್ಲಿಪ್ಪಿಂಗ್ ಒನ್ ಡೇ ಇರೋದ್ರಿಂದ ನಂಗೆ ಒಂದೇ ವಿಡಿಯೋನಲ್ಲಿ ಎಲ್ಲಾನು ಕ್ಲಿಪ್ಪಿಂಗ್ಸ್ ಆಡ್ ಮಾಡೋಕ್ ಆಗ್ತಿಲ್ಲ. ಸೊ ಹಂಗಾಗಿ ನಾನು ಪಾರ್ಟ್ 1 ಪಾರ್ಟ್ 2 ಆಗಿ ಡಿವೈಡ್ ಮಾಡ್ತಾ ಇದ್ದೀನಿ. ಪಾರ್ಟ್ 2 ವಿಡಿಯೋ ನಾನು ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತೀನಿ. ಇದೇ ಥರ ವಿಡಿಯೋಸ್ಗಳಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.